ಫ್ರೆಂಡ್ಸ್, ಎಲ್ಲರೂ ತುಂಬ ಇಷ್ಟಪಡುವಂಥ ವರ್ಷಪೂರ್ತಿ ಹೂವಾಗುವಂಥ ಈ ಗುಲಾಬಿ ಹೂವಿನ ಆರೈಕೆನ ಹೇಗೆ ಮಾಡೋದು ಮತ್ತು ಈ ಬೇಸಿಗೆ ಕಾಲದಲ್ಲಿ ಅದರ ಆರೈಕೆ ಮತ್ತು ನೀರಿನ ಪ್ರಮಾಣ ಎಷ್ಟಿರಬೇಕು, ಯಾವ ರೀತಿ ಮಣ್ಣನ್ನು ಹಾಕಬೇಕು ಮತ್ತು ಎಷ್ಟು ಬಿಸಿಲು ಬರಬೇಕು ಅನ್ನೋದರ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಜಯಾ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ಹಾಗೆ ಒಂದು ಲೈಕ್ ಮಾಡಬೇಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಟಿಪ್ಸ್ಗಳನ್ನು ನಾನು ನನ್ನ ವಿಡಿಯೋಸ್ ಹಾಕಿದಾಗ ನಿಮಗೆ ಮೊದಲು ತಲುಪತ್ತೆ, ನೀವು ನೋಡ್ಬೋದು. ಹಾಗೆ ಇದೇ ರೀತಿ ಗುಲಾಬಿ ಗಿಡಗಳನ್ನು ನೀವು ಕೂಡ ಬೆಳೆಸ್ಬೋದು. ನಾನು ಈಗಾಗಲೇ ಮೀಶೋದಿಂದ ತಂದಿರುವಂಥ ಗಿಡವನ್ನು ಯಾವ ರೀತಿ ಮಣ್ಣಲ್ಲಿ ರಿಪಾಟಿಂಗ್ ಮಾಡಬೇಕು ಮತ್ತು ಕಟಿಂಗನ್ನು ಯಾವ ರೀತಿ ಹಾಕೋದು ಎಲ್ಲವನ್ನು ನಾನು ಈ ಗುಲಾಬಿ ಗಿಡದ ಬಗ್ಗೆ ಒಂದಷ್ಟು ವಿಡಿಯೋಸನ್ನು ಹಾಕಿದ್ದೀನಿ. ನೀವು ನನ್ನ ಚಾನಲ್ಗೆ ಹೋದರೆ ಎಲ್ಲವನ್ನೂ ನೋಡ್ಬೋದು. ಆ ರೀತಿ ಪಾಟಿಂಗ್ಸಲ್ಲಿ ನಾವು ಗಿಡಗಳನ್ನು ನೆಟ್ಟಾಗ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಆ ವಿಡಿಯೋನ ಮಿಸ್ ಮಾಡದೆ ನೋಡಿ. ಇನ್ನು ಚಳಿಗಾಲ ಮುಗಿದು ಬೇಸಿಗೆಗಾಲ ಬರ್ತಾ ಇದೆ. ಹಾಗಾದರೆ ಆ ಬೇಸಿಗೆ ಕಾಲದಲ್ಲಿ ನಮ್ಮ ಗುಲಾಬಿ ಗಿಡಗಳು ಚೆನ್ನಾಗಿ ಹೂ ಬಿಡಲಿಕ್ಕೆ ಯಾವ ರೀತಿ ಆರೈಕೆಯನ್ನು ಮಾಡಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ನೋಡ್ತಾ ಹೋಗಿ. ನೋಡ್ಬೋದು ಈ ಹೂವಾಗಿರುವಂಥ ಗಿಡಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಹೂವಾಗಿದೆ, ನೋಡೋಕ್ಕೆ ತುಂಬ ಖುಷಿಯಾಗತ್ತೆ. ಆದರೆ ನಾನು ಯಾವ ರೀತಿ ಆರೈಕೆನ ಮಾಡ್ತೀನಿ ಅಂತ ಹೇಳ್ತೀನಿ. ಮೊದಲನೇದಾಗಿ ಗುಲಾಬಿ ಗಿಡಕ್ಕೆ ಮರಳು ಮಿಶ್ರಿತ ಮಣ್ಣಾಗಿದ್ದರೆ ತುಂಬ ಚೆನ್ನಾಗಿ ಬೇರು ಇಳಿದು ಹೋಗುತ್ತೆ. ಬೇರಲ್ಲಿ ನೀರು ಸಿಕ್ಕಾಕೊಳ್ಳಲ್ಲ ಮತ್ತು ಬೇರು ಡೆವಲಪ್ ಆಗೋಕ್ಕೆ, ಹೊಸ ಬೇರು ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಚೆನ್ನಾಗಿರುವಂಥ ವೆಲ್ಡ್ರೈನ್ ಸಾಯಿಲನ್ನು ಇದಕ್ಕೆ ಉಪಯೋಗಿಸೋದು ತುಂಬ ಒಳ್ಳೆಯದು. ಮತ್ತು ಈ ಬೇಸಿಗೆಗಾಲದಲ್ಲಿ ನಾವು ಮತ್ತೆ ಗಿಡಗಳಿಗೆ ನೀರು ಹಾಕ್ತೀವಿ. ಯಾಕಂದರೆ ಟೆಂಪ್ರೇಚರ್ ಹೀಟ್ ಇರುತ್ತೆ. ಹಾಗಂತ ಗಿಡಗಳಿಗೆ ಸ್ಟ್ರೆಸ್ ಆಗಬಾರ್ದು ಅಂತ ನಾವೇನು ಮಾಡ್ತೀವಿ, ಮಣ್ಣು ಡ್ರೈ ಆಗಿದೆ ಅಂತ ಮತ್ತೆ ನಾವು ನೀರನ್ನು ಹಾಕ್ತೀವಿ. ಖಂಡಿತ ಹಾಗೆ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಆ ಮಣ್ಣಿನಲ್ಲಿ ನೀರಿನ ಅಂಶ ಇದ್ದೇ ಇರುತ್ತೆ. ನಾವು ಮತ್ತೆ ನೀರು ಹಾಕೋದ್ರಿಂದ ನೀರು ಹೆಚ್ಚಾಗಿ ಬೇರು ಕೊಳೆಯೋ ಸಾಧ್ಯತೆ ಇರುತ್ತೆ. ನೀರು ತೇವಾಂಶ ಹೆಚ್ಚಾದಾಗ ಬೇರಿಗೆ ಫಂಗಸ್ ಆಗೋ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿ ನೀವು ಗಿಡಗಳಿಗೆ ಒಂದೇ ಟೈಮ್ ನೀರು ಹಾಕಿ ಗಿಡಗಳ ಮೇಲೆ, ಎಲೆಗಳ ಮೇಲೆ ಎಲ್ಲ ಸ್ಪ್ರೇ ಮಾಡ್ತಾ ಬನ್ನಿ. ಆಗ ಗಿಡಗಳಿಗೆ, ಮೊಗ್ಗುಗಳಿಗೆ ಎಲ್ಲ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಆಗ ಮೊಗ್ಗು ಉದುರೋದನ್ನು ತಪ್ಪಿಸ್ಬೋದು, ಮೊಗ್ಗು ಬರ್ನ್ ಆಗೋದನ್ನು ತಪ್ಪಿಸ್ಬೋದು, ಎಲೆಗಳು ಉದುರೋದನ್ನು ತಪ್ಪಿಸ್ಬೋದು, ಎಲೆ ಬರ್ನ್ ಆಗೋದನ್ನು ತಪ್ಪಿಸ್ಬೋದು. ನಾವು ಎಲೆಗಳ ಮೇಲೆ ಮತ್ತು ಕಾಂಡಗಳ ಮೇಲೆ ಎಲ್ಲ ನೀರನ್ನು ಸ್ಪ್ರೇ ಮಾಡೋದ್ರಿಂದ ಆ ರಂಧ್ರಗಳೆಲ್ಲ ಓಪನ್ ಆಗಿ, ಅಂದರೆ ಧೂಳು ಏನಾದರೂ ಕಣಗಳು ಆ ಎಲೆಗಳ ಮೇಲೆ ಕುಳಿತಾಗ ಅದು ರಂಧ್ರ ಬ್ಲಾಕ್ ಆಗಿಬಿಡತ್ತೆ. ಆಗ ಫೋಟೋಸಿಂಥಸಿಸ್ ಕ್ರಿಯೆ ಚೆನ್ನಾಗಿ ಆಗಲಿಕ್ಕೆ ಅದು ಕೊಡಲ್ಲ. ಹಾಗಾಗಿ ನಾವು ನೀರನ್ನು ಸ್ಪ್ರೇ ಮಾಡೋದ್ರಿಂದ ಎಲೆಗಳ ರಂಧ್ರಗಳೆಲ್ಲ ಓಪನ್ ಆಗಿ ಫೋಟೋಸಿಂಥಸಿಸ್ ಕ್ರಿಯೆ ಚೆನ್ನಾಗಿ ಆಗಿ ಗಿಡಗಳು ಹೆಲ್ದಿಯಾಗಿ ಆರೋಗ್ಯವಾಗಿ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ದಿನಕ್ಕೆ ಒಂದು ಟೈಮ್ ನೀವು ಅನ್ಕೋಬೋದು, ಬೆಳಗ್ಗೆ ನೀರನ್ನು ಹಾಕಬೇಕಾ ಮತ್ತು ಸಂಜೆ ಹಾಕಬೇಕಾ ಅಂತ. ಸಂಜೆ ಹಾಕೋಕ್ಕೆ ಹೋಗಬೇಡಿ. ಆದಷ್ಟು ಬೆಳಗ್ಗಿನ ಟೈಮು ನೀವು ಸೂರ್ಯ ಬರೋಕ್ಕಿಂತ ಮುಂಚೆ ನೀರನ್ನು ಹಾಕಿ. ಯಾಕಂದರೆ ಗಿಡಗಳು ಯಾವಾಗಲೂ ಬೆಳಕನ್ನು ಹೀರ್ಕೊಂಡು, ಅಂದರೆ ಸೂರ್ಯನ ಪ್ರಕಾಶವನ್ನು ಹೀರ್ಕೊಂಡು ಆಹಾರವನ್ನು ತಯಾರು ಮಾಡುತ್ತೆ. ಹಾಗಾಗಿ ಬೆಳಗ್ಗಿನ ಹೊತ್ತು ನಾವು ನೀರು ಹಾಕಿದಾಗ ಆ ನೀರು ಚೆನ್ನಾಗಿ ಹೀರ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಬಿಸಿಲಿಂದ ಯಾವುದೇ ರೀತಿಯ ಬೇರುಗಳಿಗೆ ಫಂಗಸ್ ಆಗಲ್ಲ, ಅಂದರೆ ಅದು ನೀರು ಹೀರ್ಕೊಬಿಡುತ್ತೆ. ರಾತ್ರಿ ಹಾಕಿದರೆ ಹಾಗಾಗಲ್ಲ, ಅಲ್ಲೇ ನೀರು ಉಳಿದು ಬಿಡತ್ತೆ. ಹಾಗಾಗಿ ನೀವು ಸಂಜೆ ಹಾಕೋ ಬದಲು ಬೆಳಗ್ಗೆ ಹಾಕಿ. ಮತ್ತೆ ನೋಡಿ, ಈ ರೀತಿ ಮಲ್ಚಿಂಗ್ ಮಾಡಿ ನೋಡ್ಬೋದು. ಮಲ್ಚಿಂಗ್ ಮಾಡಿದರೆ ಒಳಗಡೆ ತೇವಾಂಶ ಹಾಗೇ ಉಳಿಯುತ್ತೆ. ಸಂಜೆ ಆಗಿ ಬೆಳಗ್ಗೆವರೆಗೂ ಈ ರೀತಿ ಮಾಯ್ಶ್ಚರ್ ಇರುತ್ತೆ. ಇದು ನೋಡ್ಬೋದು. ನಾನು ಬೆಳಗ್ಗೆ ತೋರಿಸ್ತಾ ಇದ್ದೀನಿ. ಇದನ್ನು ನಾನು ನೀರು ಹಾಕಿಲ್ಲ, ಆದರೂ ಕೂಡ ಇಷ್ಟು ಮಾಯ್ಶ್ಚರ್ ಇದೆ. ಹಾಗಾಗಿ ಡೈಲಿ ಒಂದು ಟೈಮ್ ನೀರು ಹಾಕಿ. ಈ ರೀತಿ ಕೃಷಿ ತ್ಯಾಜ್ಯವನ್ನು ಮಲ್ಚಿಂಗ್ ಮಾಡೋದನ್ನು ಮರಿಬೇಡಿ. ಕೃಷಿ ತ್ಯಾಜ್ಯವನ್ನು ಮಲ್ಚಿಂಗ್ ಮಾಡಿದಾಗ ನೇರವಾಗಿ ಮಣ್ಣಿಗೆ ಮತ್ತು ಬೇರಿಗೆ ಬಿಸಿಲು ತಾಗಲ್ಲ. ಅಲ್ಲಿ ಜೀವಾಣುಗಳು ಕೂಡ ಇರುತ್ತಲ್ಲ, ಆ ಜೀವಾಣುಗಳು ಕೆಲಸ ಮಾಡಲಿಕ್ಕೆ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಅಷ್ಟು ಮಾಯ್ಶ್ಚರ್ ಇದ್ದರೆ ಸಾಕಾಗತ್ತೆ. ನಾವು ಈ ರೀತಿ ಮಲ್ಚಿಂಗ್ ಮಾಡೋದ್ರಿಂದ ಅದು ನಿಧಾನವಾಗಿ ಕಂಪೋಸ್ಟ್ ಕೂಡ ಆಗುತ್ತೆ. ಹಾಗಾಗಿ ಮಲ್ಚಿಂಗ್ ಮಾಡೋದು ತುಂಬ ಒಳ್ಳೆಯದು. ನೀವು ಕೃಷಿ ತ್ಯಾಜ್ಯವನ್ನು ಏನೇ ಇದ್ದರೂ ಮಲ್ಚಿಂಗ್ ಮಾಡ್ಬೋದು, ಇಲ್ಲ ಕಾರ್ಡ್ಬೋರ್ಡ್ ಪೀಸನ್ನು ಮಲ್ಚಿಂಗ್ ಮಾಡ್ಬೋದು, ಏನಿದ್ರೂ ಮಲ್ಚಿಂಗ್ ಮಾಡಿ. ಮತ್ತು ನಾವು
ಈ ಬೇಸಿಗೆಯಲ್ಲಿ ಗಿಡಗಳಿಗೆ ಲಿಕ್ವಿಡನ್ನು ಹೆಚ್ಚೆಚ್ಚು ಕೊಡಬೇಕು. ಆಗ ಗಿಡಗಳು ಲಿಕ್ವಿಡನ್ನು ಬೇಗ ಅಬ್ಸರ್ವ್ ಮಾಡಿಕೊಂಡು ಗಿಡ ಚೆನ್ನಾಗಿ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಸ್ವಲ್ಪ ಈ ಲೋಳೆ ಸಾರ ಮತ್ತು ಅಕ್ಕಿ ತೊಳೆದ ನೀರು ಈ ರೀತಿದನ್ನು ಕೊಡಿ. ತಂಪಾಗಿರುವಂಥ ಫರ್ಟಿಲೈಸರನ್ನು ಕೊಡಿ. ಆಗ ಗಿಡಗಳು ಚೆನ್ನಾಗಿ ಬರುತ್ತೆ, ಹೀಟಿಂದ ಅದು ಕವರ್ ಆಗುತ್ತೆ. ನೋಡಿ, ಮತ್ತು ಹೂವಾಗಿ ಮುಗಿದ ಮೇಲೆ ನಾವು ನೋಡಿ 2 ಎಲೆ ಬಿಟ್ಟು ಆ ಹೂವನ್ನು ಕಟ್ ಮಾಡ್ತಾ ಬರಬೇಕು. ಆಗ ಅಲ್ಲಿ ಗಿಡಗಳು ಹಾರ್ಮೋನ್ ಪ್ರೊಡ್ಯೂಸ್ ಆಗಿ ತುಂಬ ಚೆನ್ನಾಗಿ ಚಿಗುರಲಿಕ್ಕೆ ಹೆಲ್ಪ್ ಆಗುತ್ತೆ. ನಾವು ವಾರಕ್ಕೆ ಒಂದು ಸಾರಿ ಆದರೂ ಯಾವುದಾದ್ರೂ ಲಿಕ್ವಿಡ್ ಫರ್ಟಿಲೈಸರನ್ನು ಹಾಕ್ತಾ ಬರಬೇಕು. ಹಾಗಂತ ಡ್ರೈ ಫರ್ಟಿಲೈಸರ್ ಬೇಡವಾ ಅಂತ ಕೇಳ್ಬೋದು. ನೀವು ತಿಂಗಳಿಗೆ ಒಂದು ಸಾರಿ ಡ್ರೈ ಫರ್ಟಿಲೈಸರನ್ನು ಹಾಕಲೇಬೇಕಾಗತ್ತೆ. ಹಾಗಿದ್ರೆ ಮಾತ್ರ ಪಾಟಲ್ಲಿರುವಂಥ ಗಿಡಗಳು ಚೆನ್ನಾಗಿ ಬರೋಕ್ಕೆ ಸಾಧ್ಯ ಆಗತ್ತೆ. ಮತ್ತು ಗುಲಾಬಿ ಗಿಡಕ್ಕೆ ಬಿಸಿಲು ಬೇಕು ಅಂತ ನಾವು ಇಡೀ ದಿನ ಬಿಸಿಲು ಬರುವಂಥ ಜಾಗದಲ್ಲಿ ಇಟ್ಟಾಗ ಆ ಮೊಗ್ಗುಗಳು ಹಾಳಾಗತ್ತೆ, ಗಿಡಗಳಿಗೆ ಸ್ಟ್ರೆಸ್ ಹೆಚ್ಚಾಗತ್ತೆ, ಬಿಸಿಲು ಜಾಸ್ತಿ ಆಗಿಬಿಡತ್ತೆ. ನಾವು ಈ ಏಪ್ರಿಲ್ ಮೇ ಟೈಮಲ್ಲಿ ಅಂದರೆ 38, 40 ಈ ರೀತಿ ಟೆಂಪ್ರೇಚರ್ ಇರುವಂಥ ಟೈಮಲ್ಲಿ ನಾವು ಆ ಗುಲಾಬಿ ಗಿಡಗಳಿಗೆ ಶೇಡಲ್ಲಿ ಇಡಬೇಕು. ಅದು ಸಾಧ್ಯ ಇಲ್ಲ ಅಂದರೆ ಏನಾದರೂ ಸ್ವಲ್ಪ ಈ ಶೇಡ್ ನಟ್ ಕಟ್ಟೋದು ಏನಾದರೂ ಮಾಡಿ. ಹಾಗೆ ಒಂದು ದಿನಕ್ಕೆ 3-4 ಗಂಟೆಗಳ ಕಾಲ ಬಿಸಿಲು ಬಂದರೆ ಓಕೆ. ಅದಕ್ಕೂ ಜಾಸ್ತಿ ಬಿಸಿಲು ಬಂದಾಗ ಗಿಡಗಳು ಮತ್ತು ಆ ಮೊಗ್ಗುಗಳು ಬರ್ನ್ ಆಗೋದು, ಎಲೆ ಉದುರೋದು, ಅದಕ್ಕೆ ಸ್ಟ್ರೆಸ್ ಜಾಸ್ತಿ ಆದಾಗ ಇದೆಲ್ಲ ಪ್ರಾಬ್ಲಮ್ಗಳು ಬರುತ್ತೆ. ಹಾಗಾಗಿ 4 ಗಂಟೆಗಳ ಬಿಸಿಲು ಬರುವಂಥ ಜಾಗದಲ್ಲಿ ಇಡಿ, ಇಲ್ಲಾಂದರೆ ಹಾಗೆ ನೋಡಿಕೊಳ್ಳಿ, ಆ ರೀತಿ ಆಗುವಂತೆ. ಹಾಗೆ ನಾವು ಫಂಗಸ್ಸನ್ನು ಆಗದೇ ಇರುವ ಹಾಗೆ ಮತ್ತು ಮೊಗ್ಗೆಲ್ಲ ಹಾಳಾಗದೇ ಇರೋ ಹಾಗೆ ನೋಡ್ಕೋಬೇಕು ಅಂದರೆ ಅದಕ್ಕೆ ನಿಯಮಿತವಾಗಿ ನಾವು ಪೆಸ್ಟಿಸೈಡನ್ನು ಸ್ಪ್ರೇ ಮಾಡಬೇಕು. ಹಾಗಂತ ನೀವು ಕೆಮಿಕಲ್ನ ಸ್ಪ್ರೇ ಮಾಡೋದ್ರಿಂದ ಮೊಗ್ಗು ಬರ್ನ್ ಆಗುತ್ತೆ. ಹಾಗಾಗಿ ಆರ್ಗ್ಯಾನಿಕ್ ಆಗಿ ಯಾವುದಾದ್ರೂ ಪೆಸ್ಟಿಸೈಡನ್ನು, ನೀಮ್ ಆಯಿಲನ್ನು ಸ್ಪ್ರೇ ಮಾಡಿ. ಇಲ್ಲಾಂದರೆ ನಾನು ಮೊನ್ನೆ ತೋರಿಸಿದ್ನಲ್ಲ ಅಲೋವೆರಾನಿಗ ಅರಿಶಿನ ಎಲ್ಲ ಹಾಕಿ ಸ್ಪ್ರೇ ಮಾಡ್ಬೋದು. ಇಲ್ಲ ಬೆಳ್ಳುಳ್ಳಿಯನ್ನು ಜಜ್ಜಿ ನೀರಲ್ಲಿ ಹಾಕಿ ಅದನ್ನು ಕೂಡ ಸ್ಪ್ರೇ ಮಾಡ್ಬೋದು. ಇಲ್ಲ ನೀವು ಅಡಿಗೆ ಸೋಡಾನ ಒಂದು ಚಿಟಿಗೆ ಹಾಕಿ ಅದನ್ನು ಕೂಡ ಸ್ಪ್ರೇ ಮಾಡ್ಬೋದು. ಅದನ್ನು ಕೂಡ ಗಿಡಗಳಿಗೆ ಫಂಗಸ್ ಆಗದಂತೆ ಕೂಡ ತಡೆಯೋದು ತುಂಬ ಮುಖ್ಯ ಆಗತ್ತೆ. ಅವೆಲ್ಲವನ್ನು ಸ್ಪ್ರೇ ಮಾಡ್ತಾ ಬಂದರೆ ಫಂಗಸ್ ಕೂಡ ಆಗಲ್ಲ. ಆಗ ಗಿಡಗಳು ಹೆಲ್ದಿಯಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಚಿಗುರು ಕೂಡ ಬರುತ್ತೆ. ಮತ್ತು ಇನ್ನು ಮಾರ್ಚು, ಏಪ್ರಿಲು, ಮೇ ಆ ತಿಂಗಳುಗಳಲ್ಲಿ ನೀವು ಈ ಕಟಿಂಗನ್ನು ಕೂಡ ಹಾಕೋಕ್ಕೆ ಹೋಗಬೇಡಿ ಮತ್ತು ರೀಪಾಟಿಂಗ್ ಕೂಡ ಮಾಡಬೇಡಿ. ತುಂಬ ಬಿಸಿಲಿರೋವಾಗ ನೀವು ರೀಪಾಟಿಂಗ್ ಮಾಡಿದರೆ ಗಿಡ ಹಾಳಾಗೋ ಸಾಧ್ಯತೆ ಇರುತ್ತೆ. ರೀಪಾಟಿಂಗ್ ಅವಾಯ್ಡ್ ಮಾಡಿ. ಮತ್ತು ಕಟಿಂಗ್ ಆ ಹೂವಾಗಿ ಮುಗಿದಿದ್ದನ್ನು ಕಟ್ ಮಾಡ್ತಾ ಬನ್ನಿ. ಗಿಡಗಳಿಗೆ ನೀರನ್ನು ಸ್ಪ್ರೇ ಮಾಡ್ತಾ ಬನ್ನಿ, ಲಿಕ್ವಿಡನ್ನು ಹಾಕ್ತಾ ಬನ್ನಿ. ನೋಡ್ಬೋದು ಈ ರೀತಿ ನೀಮ್ ಆಯಿಲನ್ನು ಸ್ಪ್ರೇ ಮಾಡ್ತಾ ಬನ್ನಿ. ಈ ರೀತಿ ಮಾಡೋದ್ರಿಂದ ನಮ್ಮ ಗಿಡಗಳ ಆರೋಗ್ಯವನ್ನು ನಾವು ಕಾಪಾಡ್ಕೋಬೋದು. ಮತ್ತು ಬಿಸಿಲು 4 ಗಂಟೆಗಳ ಇರುವಂತೆ ನೋಡ್ಕೊಳ್ಳಿ. ಇಲ್ಲ ಅದಕ್ಕೆ ನೀವು ಶೇಡ್ ನಟ್ಟು ಏನಾದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಶೇಡಲ್ಲಿ ಇಟ್ಕೊಳ್ಳಿ. ಈ ರೀತಿ ಮಾಡಿದಾಗ ಬೇಸಿಗೆಯಲ್ಲೂ ಕೂಡ ನಮ್ಮ ಗಿಡಗಳು ಚೆನ್ನಾಗಿ ಹೂ ಬಿಡುವಂತೆ ಮಾಡ್ಬೋದು. ನಾವು ಬೇಸಿಗೆಯಲ್ಲಿ ಯಾವ ರೀತಿ ಆರೈಕೆನ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.